ಹೇಮಾವತಿ ಲಿಂಕ್ ಕೆನಾಲ್ಗೆ ರೈತರ ವಿರೋಧ. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗೆ ರೈತ ಸಂಘ ಆಕ್ರೋಶ. ತುಮಕೂರಿನಲ್ಲಿ ಮತ್ತೆ ಹೇಮಾವತಿ ಕಿಚ್ಚು ಜೋರಾಗಿದೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಪ್ರತಿಭಟನೆಯ ಕಾವು ಜೋರಾಗಿಯೇ ಇದೆ. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘದ ಸದಸ್ಯರು ಸಭೆಯನ್ನ ನಡೆಸಿ ಬಳಿಕ ಬಸ್ ನಿಲ್ದಾಣಕ್ಕೆ ತೆರಳಿ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆಯಲ್ಲಿ ನೂರಾರು ಮಂದಿ ರೈತರು ಭಾಗಿಯಾಗಿ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ, ನೀರು ಹಂಚಿಕೆ ಆದೇಶದ ಬಳಿಕ ಡಿಸಿಎಂ ತಮ್ಮ ಪ್ರಭಾವ ಬಳಸಿ ದುರ್ಬಳಕೆ ಮಾಡುತ್ತಿದ್ದಾರೆ. ಇದನ್ನ ನೋಡಿಯೂ ನೋಡದಂತೆ ಶಾಸಕರು ಸಚಿವರು ಸುಮ್ಮನಿರುವುದು ವಿಪರ್ಯಾಸವಾಗಿದೆ. ಸರ್ಕಾರಿ ಜಾಗದಲ್ಲಿ ಕೆಲಸ ಮಾಡಲು ಇವರಿಗೂ ಆದೇಶವಿಲ್ಲ. ಅಕ್ರಮವಾಗಿ ಕೆಲಸ ನಡೆಸಲು ಅಧಿಕಾರಿಗಳೇ ಮುಂದಾಳತ್ವ ವಹಿಸಿರುವುದು ರೈತರ ದೌರ್ಭಾಗ್ಯವೇ ಸರಿ ಎಂದು ಕಿಡಿಕಾರಿದ್ರು. ಇನ್ನು ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ವೆಂಕಟೇಗೌಡ ಮಾತನಾಡಿ, ಅಕ್ರಮವಾಗಿ ಪೈಪ್ಲೈನ್ ಮಾಡಿ ನೀರು ಹರಿಸುವುದು ಸರಿಯಲ್ಲ. ಇದರ ಬಗ್ಗೆ ಸಾವಿರಾರು ರೈತರು ವಿರೋಧ ಮಾಡಿ ಹೋರಾಟ ನಡೆಸಿದ್ದಾರೆ. ಆದರೆ ಸರ್ಕಾರ ಜಾಗ, ದೇವಸ್ಥಾನದ ಜಾಗವನ್ನ ಕಬಳಿಸಿ ಕೆಲಸ ಆರಂಭಿಸಿದ್ದು ಕಾನೂನು ಬಾಹಿರ. ಹೀಗಾಗಿ ಹೋರಾಟ ಮುಂದುವರಿಸಿ ಬೃಹತ್ ಮಟ್ಟದಲ್ಲಿ ವಿರೋಧ ಮಾಡ್ತೇವೆ. ಸಾವಿರಾರು ರೈತರು ಒಗ್ಗೂಡಿ ಸರ್ಕಾರಕ್ಕೆ ಶಕ್ತಿ ಪ್ರದರ್ಶನ ಮಾಡ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಡಿ ರಾಂಪುರದ ಹತ್ತಿರ ಸುಮಾರು 400-500 ಜನ ಪೊಲೀಸ್ನವರ ನೆರವು ಪಡೆದು ಗುತ್ತಿಗೆದಾರನಿಗೆ ಸಹಾಯ ಮಾಡೋ ದೃಷ್ಟಿಯಿಂದ ಅಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ದನ್ನ ಖಂಡಿಸಿ ಸಾವಿರಾರು ಜನ ರೈತರು, ಸಾರ್ವಜನಿಕರು ಆ ಒಂದು ಜಾಗಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ತಡೆದು ಹೋರಾಟವನ್ನು ಹತ್ತಿಕ್ಕಿ ಪೊಲೀಸ್ನವರು ತಮ್ಮ ದಬ್ಬಾಳಿಕೆಯ ಮುಖಾಂತರ ಎಲ್ಲ ರೈತ ಮುಖಂಡರನ್ನ ಅಲ್ಲಿ ಹೋರಾಟದಲ್ಲಿ ಭಾಗವಹಿಸಿದಂಥವ್ರನ್ನ ಬಂಧಿಸಿ ಬಿಡುಗಡೆ ಮಾಡಿದ್ದಾರೆ. ಇದು ಅಕ್ರಮ. ಏನು ಕಾನೂನಿನ ಮೂಲಕವೇ ಇವತ್ತು ಸರ್ಕಾರ ಯಾವುದೇ ಭೂಮಿ ಬೇಕಾದರೂ ಸ್ವಾಧೀನ ಪ್ರಕ್ರಿಯೆಯನ್ನು ಮಾಡೋದ್ರ ಮೂಲಕ ಭೂ ಸ್ವಾಧೀನವನ್ನು ಮಾಡಿಕೊಂಡು ಅದಕ್ಕೆ ಅದರ ಮಾಲೀಕನಿಗೆ ಹಣವನ್ನು ಪಾವತಿ ಮಾಡಿ ಆನಂತರ ಮಾಡಬೇಕಾದಂಥದ್ದು ನಿಯಮ. ಆದರೆ ನಿನ್ನೆ ಇಡೀ ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಂಬಂಧಪಟ್ಟಂಥ ಹೇಮಾವತಿ ನಾಲೆಯವರು ಅಕ್ರಮವಾಗಿ ಕೆಲಸ ಮಾಡ್ತಕ್ಕಂಥ ಗುತ್ತಿಗೆದಾರನಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಏಕೆಂದರೆ ಆ ಭೂಮಿ ಒಂದು ದೇವಾಲಯಕ್ಕೆ ಸೇರಿದ್ದು. ಆ ದೇವರು ಆ ಭೂಮಿಯ ಮಾಲೀಕ. ದೇವರು ಭೂಮಿಯ ಮಾಲೀಕನಾದ ಮೇಲೆ ಸುಪ್ರೀಂ ಕೋರ್ಟ್ ಹೇಳಿದೆ ದೇವರೇ ಭೂಮಿಯ ಮಾಲೀಕ ಅಂತ ಹೇಳಿ. ಆ ರೈತ ಬಂಧುಗಳೇ, ಕಾಮಗಾರಿಯನ್ನು ವಿರೋಧಿಸಿ ನಾವು ಇವತ್ತು ಸಾಂಕೇತಿಕವಾಗಿ ಗುಬ್ಬಿಯಲ್ಲಿ ಒಂದು ರಸ್ತೆ ತಡೆಯನ್ನು ಮಾಡಿದ್ದೀವಿ. ಈ ವೇಳೆ ರೈತ ಸಂಘದ ಸಿಜಿ ಲೋಕೇಶ, ಸಿಟಿ ಕುಮಾರ್, ಗುರುಚನ್ನಬಸವಯ್ಯ, ಯತೀಶ್, ಶಿವಕುಮಾರ್, ಸತ್ತಿಗಪ್ಪ, ಪ್ರಕಾಶ್ ಇನ್ನಿತರರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.